ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀ. ನಾನಿವತ್ತು ಬಂದಿರೋದು ತಿರುಪತಿ. ನಿಮಗೆ ಎಲ್ಲರಿಗೂ ತಿರುಪತಿ ಬರಬೇಕಂತ ತುಂಬ ಆಸೆ ಇರುತ್ತೆ. ಆದರೆ ನಿಮಗೆಲ್ಲ ದರ್ಶನನ ಹೇಗೆ ಮಾಡೋದು, ರೂಮನ್ನು ಇಲ್ಲಿ ಹೇಗೆ ಮಾಡೋದು, ಇಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ, ಬೆಂಗಳೂರಿಂದ ಇಲ್ಲಿಗೆ ಬರೋದು ಹೇಗೆ ಅಂತ ಸುಮಾರು ಪ್ರಶ್ನೆಗಳಿರುತ್ತೆ. ನಾನು ಇವಾಗ ತಿರುಪತಿಗೆ ಬಂದಿದ್ದೀನಿ. ಬೆಂಗಳೂರಿಂದ ಇಲ್ಲಿವರೆಗೂ ಕೂಡ ಈ ಎಲ್ಲ ವ್ಯವಸ್ಥೆಗಳ ಬಗ್ಗೆ ಸಪ್ರೇಟ್ ಆದಂಥ ವಿಡಿಯೋಗಳನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋಲಿ ನಾನು ತಿರುಪತಿಯಲ್ಲಿ ಯಾವ ರೀತಿ ದರ್ಶನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲು ತಿರುಪತಿಯಲ್ಲಿ ಸುಮಾರು ಥರ ದರ್ಶನಗಳಿದೆ. ನನಗೆ ತುಂಬ ಜನಗಳಿಗೆ ಸುಲಭ ಅನಿಸೋವಂಥ ದರ್ಶನ ಅಂದರೆ ಒಂದು ಸರ್ವದರ್ಶನಂ ಅಂತ. ಅದನ್ನು ನೀವು ಯಾವುದೇ ರೀತಿಯಾದಂಥ ದುಡ್ಡು ಇರೋದಿಲ್ಲ. ನೀವು ಸುಮ್ಮನೆ ಹೋಗಿ ಕ್ಯೂ ಲೈನಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ನಿಮ್ಗೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಇಟ್ಕೊಂಡು ಹೋದರೆ ನಾರ್ಮಲ್ ಪ್ರೊಸೀಜರ್ ನಿಮ್ಮನ್ನ ಒಂದು ಏನು ಸ್ಪೇಸಲ್ಲಿ ಹಾಕಿಬಿಡ್ತಾರೆ. ಹಾಕಿ ನಿಮ್ಮ ಅಲ್ಲಿ ಒಂದು 7ರಿಂದ 8 ಅವರ್ ಇಲ್ಲ 10 ಅವರ್ ಆಗ್ಬೋದು. ವೀಕ್ ಡೇಸಲ್ಲಿ ನೀವೇನಾದರೂ ಬಂದರೆ ಒಂದು 6ರಿಂದ 7 ಅವರ್ ಇಲ್ಲ 8 ಅವರಲ್ಲಿ ದರ್ಶನ ಆಗಿಬಿಡುತ್ತೆ. ಅದೇ ನೀವೇನಾದರೂ ವೀಕೆಂಡ್ಸಲ್ಲೆಲ್ಲ ಬಂದರೆ ತುಂಬ ಹೊತ್ತಾಗುತ್ತೆ. 15 ಅವರು 16 ಅವರು ಹೀಗೆಲ್ಲ ಆಗಿಬಿಡುತ್ತೆ. ಇನ್ನೊಂದು 300 ರೂಪಾಯಿ ದರ್ಶನ. ಇದು ಆಲ್ಮೋಸ್ಟ್ ಅಲ್ಲಿ ಒಂದು 5 ಗಂಟೆ 6 ಗಂಟೆ ಒಳಗಡೆ ಆಗಿಬಿಡುತ್ತೆ. ಒಂದು 5 ಅವರೆಲ್ಲ ಆಗಿಬಿಡುತ್ತೆ. 300 ರೂಪಾಯಿ ದರ್ಶನ ಇದು. ಯಾರಾದರೂ ಮಕ್ಕಳು ಮರಿ ಇದ್ದವರು ಇಲ್ಲ ಸ್ವಲ್ಪ ನನಗಾಗಲ್ಲ ಕ್ರೌಡಲ್ಲಿ ಕೂರೋಕ್ಕಾಗಲ್ಲ ಅಂತ ಅನ್ನೋರು 300 ರೂಪಾಯಿ ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಸ್ವಲ್ಪ ಬೇಗನೆ ಬಿಟ್ಬಿಡ್ತಾರೆ. 4ರಿಂದ 5 ಅವರಲ್ಲೆಲ್ಲ ಬಿಟ್ಟು ಬಿಡ್ತಾರೆ. ಈ ದರ್ಶನ ಒಂದು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ನಾವು ಫ್ರೀ ದರ್ಶನಕ್ಕೆ ಹೋಗ್ತೀವಿ ಅಂತಂದರೆ ನಾವು ಈಗ ನಿನ್ನೆ ಕೂತಿದ್ದು ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆಗೆ, ಸಂಜೆ 6 ಗಂಟೆಗೆ ನಾವು ಫ್ರೀ ದರ್ಶನಕ್ಕೆ ಹೋದರೆ ನಮ್ಮ ದರ್ಶನ ಆಗಿ ನಾವು ಹೊರಗಡೆ ಬಂದಿದ್ದು 1:15. ನಮಗೆಲ್ಲ ಗೇಟ್ ಓಪನ್ ಆಗಿದ್ದು 11:30 12 ಗಂಟೆಗೆಲ್ಲ ಗೇಟ್ ಓಪನ್ ಆಯಿತು. ಅಲ್ಲಿಂದ ಬಂದ್ವಿ. ಒಂದು 6 7 ಅವರಲ್ಲಿ ಆಯಿತು. ಇದು ವೀಕ್ ಡೇಸಲ್ಲಿ. ನೀವೇನಾದರೂ ವೀಕೆಂಡಲ್ಲಿ ಬಂದರೆ ಇನ್ನೂ ತುಂಬ ಆಗುತ್ತೆ. ಈ ಟೈಮಲ್ಲಿ ಮಕ್ಕಳ ಎಕ್ಸಾಮ್ ಇರೋ ಕಾರಣ ಇಲ್ಲ ಬೇರೆ ಯಾವುದೋ ಒಂದು ಫಂಕ್ಷನ್ ಇಲ್ಲ ಅಂತ ನಮಗೆ ಕ್ರೌಡ್ ಜಾಸ್ತಿ ಇಲ್ಲ ತಿರುಪತಿಲಿ. ಇಲ್ಲಿ ಕ್ರೌಡ್ ಸ್ವಲ್ಪ ಜಾಸ್ತಿ ಇದ್ದರೆ ಆಬ್ವಿಯಸ್ಲಿ ನಿಮಗೆ ದರ್ಶನ ಲೇಟ್ ಆಗೇ ಆಗುತ್ತೆ. ನಾನು ಪ್ರಿಪೇರ್ ಮಾಡೋದು ನಿಮಗೆ ಆಗಲ್ಲ ಅಂತಂದರೆ ಫ್ರೀ ದರ್ಶನಕ್ಕೆ ನಾನು ಪ್ರಿಪೇರ್ ಮಾಡೋದು. ನೀವೇನಾದರೂ ಫ್ರೀ ದರ್ಶನಕ್ಕೆ ಬಂದರೆ ಸ್ವಲ್ಪ ವಯಸ್ಸಾದವರು ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಇಲ್ಲ ಮಕ್ಕಳು ಮರಿ ಇರೋರು ಬರೋಕ್ಕೆ ಹೋಗ್ಬೇಡಿ. ತುಂಬಾ ರಶ್ ಆಗುತ್ತೆ. ಆಮೇಲೆ ತುಂಬ ಕಷ್ಟ ಆಗುತ್ತೆ, ಆಗಲ್ಲ. ಊಟ ಗೀಟ ಎಲ್ಲ ಒಳಗಡೆ ಕೊಡ್ತಾರೆ, ಬಟ್ ಅಂದರೂ ಕಷ್ಟನೇ. ಮಕ್ಕಳಿದ್ರೆ ಇಲ್ಲ ಸ್ವಲ್ಪ ವಯಸ್ಸಾದವರು ಇದ್ದರೆ 300 ರೂಪಾಯಿ ದರ್ಶನ ಸ್ವಲ್ಪ ಬೆಟರು. ಈಗ ನೀವು ಸರ್ವದರ್ಶನಕ್ಕೆ ಹೋದರೆ ಅಲ್ಲಿ ನಿಮಗೆ ಹೋದ ತಕ್ಷಣ ಒಂದು ಕಂಪಾರ್ಟ್ಮೆಂಟ್ಸ್ಗೆ ಹಾಕ್ತಾರೆ. ನಿಮ್ಮ ಫ್ಯಾಮಿಲಿನ ಇರ್ಬೋದು, ನಿಮ್ಮನಿರ್ಬೋದು. ಒಂದೊಂದು ಸಾರಿ ನಿಮಗೆ ದರ್ಶನಗಳು ಒಂದು 8 ಅವರ್ ಆಗ್ಬೋದು, 10 ಅವರ್ ಆಗ್ಬೋದು, 12 ಅವರ್ ಆಗ್ಬೋದು. ಆಮೇಲೆ ನಿಮಗೆ ಆಫ್ಟರ್ ನಿಮಗೆ ಒಂದು 12:30 ಮೇಲ್ಗಡೆ ಏನಿದೆಯಲ್ಲ ದರ್ಶನ ಕ್ಲೋಸ್ ಆಗೋಗುತ್ತೆ. ಅದು 2:30 3 ಗಂಟೆವರೆಗೂ ನಿಮ್ಮನ್ನೇ ಮೂವಿಂಗ್ ಇರಲ್ಲ. ಈಗ ಸರ್ವದರ್ಶನಕ್ಕೆ ಹೋದ ತಕ್ಷಣ ನಮ್ಮನ್ನು ಒಂದೊಂದು ಕಂಪಾರ್ಟ್ಮೆಂಟಿಗೆ ಹಾಕ್ತಾರೆ. ಆ ಕಂಪಾರ್ಟ್ಮೆಂಟಲ್ಲಿ ನಿಮಗೆ 8 ಅವರ್ ಆಗ್ಬೋದು, 10 ಅವರ್ ಆಗ್ಬೋದು. ಇಲ್ಲ ಬೆಳಗಿನ ಜಾವ, ಈಗ ಸುಮ್ಮನೆ ಎಕ್ಸಾಂಪಲ್ ಅಂತ ಇಟ್ಕೊಳ್ಳೋಣ, ಒಂದು 6 ಗಂಟೆಗೆ ಹಿಂಗೆ ಹೋದರೆ ನೀವು ಸಂಜೆ ಬೆಳಗಿನ ಜಾವ 6 ಗಂಟೆ 7 ಗಂಟೆ ಆಗ್ಬೋದು. ಅಷ್ಟೊತ್ತವರೆಗೆ ಆಗುತ್ತೆ. ಒಂದು 12 ಅವರ್ 10 ಅವರ್ನೂ ಆಗ್ಬೋದು. ಆ ಟೈಮಲ್ಲಿ ನೀವು ಏನು ಮಾಡಿ ಅಂದರೆ ನಿಮ್ದು ಏನಾದರೂ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳಿದ್ರೆ ಇಲ್ಲ ವಯಸ್ಸಾದವರಿದ್ದರೆ ಫುಡ್ನ ಕ್ಯಾರಿ ಮಾಡಿ. ಅದೇ ರಾತ್ರಿ ಎಲ್ಲ ಕಾಲ ಕಳಿಬೇಕಾಗತ್ತೆ, ಮಲಗಬೇಕಾಗತ್ತೆ, ಚಳಿ ಇರುತ್ತೆ, ಹೊಚ್ಕೊಳ್ಳೋಕ್ಕೆ ಅದನ್ನೆಲ್ಲ ತೊಗೊಂಡೋಗ್ಬೋದು. ಏನು ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇರೋಲ್ಲ. ಒಂದು ಬ್ಯಾಗಲ್ಲಿ ನಿಮ್ಗೆ ಏನೇನು ಬೇಕಲ್ಲ, ಮಕ್ಕಳಿದ್ರೆ ನಿಮಗೆ ಬೇಕಾಗಿರೋಂಥ ಫುಡ್ಗಳು, ಅಂದರೆ ಮಕ್ಕಳಿಗೆ ಅವಶ್ಯಕತೆ ಇರೋವಂಥ ಫುಡ್ಗಳು ಇರ್ಬೋದು, ನಿಮಗೇನಾದರೂ ಇಂಪಾರ್ಟೆಂಟ್ ಬೇಕಾಗಿರೋಂಥ ಮೆಡಿಸನ್ಗಳಿರ್ಬೋದು, ಅದನ್ನು ಕ್ಯಾರಿ ಮಾಡಿ. ನಿಮಗೆ ಕೆಳಗಡೆ ಹಾಸ್ಕೊಳಕ್ಕೆ ಬೆಡ್ಶೀಟ್ ಥರ ಮೇಲೆ ಹೊಚ್ಕೊಳ್ಳೋಕ್ಕೊಂದು ಏನಾದರೂ ಇದ್ದರೆ ಎಲ್ಲನೂ ಹಾಕ್ಕೊಂಡು ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡಬೇಕು. ಯಾಕಂದರೆ ಒಂದೊಂದು ಸಾರಿ ಪೂರ್ತಿ ನೈಟ್ ಆಗಿಬಿಡುತ್ತೆ ನಿಮಗೆ ದರ್ಶನ ಆಗೋಕ್ಕೆ. ನಿಮ್ಮ ಲಕ್ಕಿಲಿ ನಿಮ್ಗೇನಾದರೂ ಅದೃಷ್ಟ ಇದ್ದರೆ ಇಲ್ಲ ಇಲ್ಲಿ ಕ್ರೌಡ್ ಏನಾದರೂ ಇಲ್ಲ ಅಂತಂದರೆ ಬೇಗನೂ ಆಗ್ಬೋದು. ಒಂದು 5 ಅವರ್ 6 ಅವರ್ 7 ಅವರು ಮಿನಿಮಮ್ ಒಂದು 6 ಅವರ್ ಅಂತೂ ಕಾಯಲೇಬೇಕು ಸರ್ ನೀವು ಸರ್ವದರ್ಶನಕ್ಕೆ ಹೋದರೆ. ಇಲ್ಲ ನಮಗೆ ಬೇಡಪ್ಪ ನಮಗೆ ಅಷ್ಟು ಕಾಯೋಕ್ಕಾಗಲ್ಲ ಅಂತಂದರೆ ನೀವು ಇದಕ್ಕೂ ಹೋಗ್ಬೋದು. 300 ರೂಪೀಸ್ನ ಪೇ ಮಾಡಿಬಿಟ್ಟು ನೀವು ಆ ಎಂಟ್ರಿಗೂ ಹೋಗ್ಬೋದು, ಸ್ಪೆಷಲ್ ಎಂಟ್ರಿ. ಇನ್ನೂ ಬೇರೆ ರೀತಿಯಾದಂಥ ಎಂಟ್ರಿಗಳಿದೆ ನಿಮ್ಮ ಒಂದು ಇದಕ್ಕೆ ತಕ್ಕಂಗೆ, ಅನುಕೂಲಕ್ಕೆ ತಕ್ಕಂಗೆ ನೀವು ಅಲ್ಲೂ ಕೂಡ ಹೋಗ್ಬೋದು. ಸ್ಪೆಷಲಿ ನೀವೇನಾದರೂ ಈ ಒಂದು ಫ್ರೀ ದರ್ಶನಕ್ಕೆ ಹೋದರೆ ವಯಸ್ಸಾದವರು, ಮಕ್ಕಳು
ಹಾಗೂ ನಿಮ್ಮ ಫ್ಯಾಮಿಲಿಯವರು ಏನಾದರೂ ನಂಗೆ ಆಗಲ್ಲ ಅಂತ ಒಂದು ಸ್ವಲ್ಪ ಹೆಲ್ತ್ ಕಂಡೀಷನ್ ಅವರು ಇರೋರು ನಿಮ್ಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ವಸ್ತುಗಳನ್ನು ಒಳಗಡೆ ತೊಗೊಂಡು ಹೋಗಿ. ಯಾಕೆ ಹೇಳ್ತೀನಿ ಅಂದರೆ ಇದು ಫಸ್ಟ್ ಟೈಮ್ ಬರೋರಿಗೆ ಸುಮಾರು ಜನಗಳಿಗೆ ಗೊತ್ತಿರಲ್ಲ. ಫ್ರೀ ದರ್ಶನ ಅಂದರೆ ಆಗಿಬಿಡುತ್ತೆ ಒಂದು 5 ಅವರ್ 6 ಅವರ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಒಳಗಡೆ ಹಿಂಗಿರುತ್ತೆ ಸಿಚುವೇಶನ್ನು. ನೀವು ಆದಷ್ಟನ್ನ ನಿಮ್ಮ ಬೇಕಾಗಿರೋ ವಸ್ತುಗಳನ್ನು ಕ್ಯಾರಿ ಮಾಡಿ. ಹಾಗೆ ಒಂದು ನೀರಿನ ಬಾಟಲ್ ತೊಗೊಂಡೋಗಿ, ನೀರಿನ ತುಂಬ್ಕೊಳ್ಳೋಕ್ಕೆಲ್ಲ ಬೇಕಾಗುತ್ತೆ. ಅಲ್ಲೆಲ್ಲ ತುಂಬ್ಕೊಳ್ಳೋಕೆ ಏನಿರಲ್ಲ. ನೀವು ಫುಡ್ ಬಗ್ಗೆ ಯೋಚನೆ ಮಾಡಬೇಡಿ. ಅಲ್ಲಿ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ ನಿಮ್ಗೆ ಟೈಮ್ಗೆ. ಯಾವಾಗಲೂ ಇದ್ದೇ ಇರುತ್ತೆ ಫುಡ್ಡಿನ ವ್ಯವಸ್ಥೆ. ಫುಡ್ಡಿಂದ ಅಂತ ಮೇಜರ್ ಊಟ ಅಂತ ಏನು ತೊಗೊಂಡೋಗ್ಬೇಡಿ. ಮಕ್ಕಳಿಗೆ ಮತ್ತು ನಿಮಗೇನಾದರೂ ಬೇಕಾಗಿದ್ದರೆ ಬೇಕೇ ಬೇಕು ಅಂತ ಅನಿವಾರ್ಯ ಇದ್ದರೆ ನಿಮ್ಗೆ ಇನ್ನೊಂದು ನಾನು ತೊಗೊಂಡೋಗ್ಲಿಲ್ಲ, ಈಗೇನೋ ಮಾಡೋದಪ್ಪ ಬಂದುಬಿಟ್ಟಿದ್ದೀನಿ ಒಳಗಡೆ ಅಂತ ಯೋಚನೆ ಇದ್ದರೆ ನೀವು ಒಂದ್ಸರಿ ಬಂದಾದ ಮೇಲೆ ಮತ್ತೆ ವಾಪಸ್ ನಿಮಗೆ ಆ ಗೇಟ್ ಹತ್ರ ಹೋದರೆ ಅಲ್ಲಿ ಹೊರಗಡೆ ಇರ್ತಾರೆ. ನಾನು ಹಿಂಗೆ ಆಚೆಗೆ ಹೋಗ್ಬಿಟ್ಟು ವಾಪಸ್ ಹಿಂಗೆ ಬರ್ತೀನಿ ಅಂತಂದು ಹೇಳಿದ್ರು ಕೂಡ ನೀವು ಈಗ ಹೋಗ್ಬಿಟ್ಟು ಒಂದು 2 ಅವರ್ 3 ಅವರ್ 4 ಅವರ್ ನಿಮ್ದು ಏನಾದರೂ ಕೆಲಸ ಇದ್ದರೆ ಹೊರಗಡೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ಬೋದು, ಬಂದು ಜಾಯ್ನ್ ಆಗ್ಬೋದು ಅದೇ ಒಂದು ಇದರಲ್ಲಿ. ಇನ್ ಕೇಸ್ ನೀವೇನಾದರೂ 300 ರೂಪೀಸ್ ದರ್ಶನಕ್ಕೆ ಏನಾದರೂ ಹೋದರೆ ಮಿನಿಮಮ್ ಅಂದರೂ ನೀವು ಹತ್ತತ್ರ ಒಂದು 5 ರಿಂದ 6 ಅವರು ಕಾಯಲೇಬೇಕು. ಆಗ್ಬೋದು ಒಂದೊಂದು ಸಾರಿ ಏನೋ ನೀವು ವೀಕ್ ಡೇಸಲ್ಲಿ ಬಂದಾಗ ವೀಕ್ ಡೇಸಲ್ಲಿ ಕೂಡ ಬೇಗ ಆಗ್ಬೋದು. ಬಟ್ ನಾನೊಂದು ಸಜೆಸ್ಟ್ ಮಾಡೋದು, ಆದಷ್ಟು ನೀವು ವೀಕೆಂಡ್ಗಳನ್ನು ತಪ್ಪಿಸಿ. ನಿಮಗೆ ರಶ್ ಬೇಡ, ನನಗೆ ಜಂಜಾಟ ಬೇಡ ಅಂದರೆ ವೀಕೆಂಡ್ಗಳನ್ನು ತಪ್ಪಿಸಿ ನೀವು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಇಲ್ಲ ನಾನು ಡ್ಯೂಟಿಗೆ ಹೋಗ್ತೀನಿ, ಏನೋ ಕೆಲಸ ಇದೆ ಅಂದರೆ ಆಬ್ವಿಯಸ್ಲಿ ನಮಗೆ ಬೇರೆ ಆಪ್ಷನ್ ಇಲ್ಲ, ವೀಕೆಂಡಲ್ಲೇ ಬರಬೇಕಾಗತ್ತೆ, ಹಾಲಿಡೇಯಲ್ಲೇ ಬರಬೇಕಾಗತ್ತೆ. ಅವಾಗ ರಶ್ ಅಂತೂ ಇದ್ದೇ ಇರುತ್ತೆ. ಬಟ್ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ತಿರುಪತಿಲಿ ತಿಮ್ಮಪ್ಪ ಎಷ್ಟು ಫೇಮಸ್ಸು, ಇಲ್ಲಿ ಜನ ಕ್ರೌಡು ಅಷ್ಟೇ ಇದ್ದೇ ಇರುತ್ತೆ. ನಿಮಗೆಲ್ಲ ಗೊತ್ತಿದ್ರೂ ಕೂಡ ನೀವು ನಿಮಗೆ ಬೇಕಾಗಿರೋ ವಸ್ತುಗಳನ್ನು ಇದನ್ನು ಮಾಡಿ. ನೀವು ಹೊರಗಡೆ ಏನಿದೆಯಲ್ಲ, ಹೊರಗಡೆ ನಿಮಗೆ ಊಟಕ್ಕೆ, ಆಮೇಲೆ ವಾಶ್ರೂಮ್ಗಳಿಗೆ, ಕುಡಿಯೋ ನೀರಿಗೆ ಎಲ್ಲೆಲ್ಲೂ ಸಮಸ್ಯೆ ಇಲ್ಲ. ಹೆಜ್ಜೆಗೆ ಒಂದೊಂದಿದೆ. ಇದು ಎಷ್ಟು ದೊಡ್ಡದಿರ್ಬೋದು, ಎಷ್ಟೇ ಕ್ರೌಡ್ ಇರ್ಬೋದು, ಬಟ್ ಅದನ್ನಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ ಸುತ್ತಮುತ್ತ. ಊಟಕ್ಕೆ, ಆಮೇಲೆ ನಿಮಗೆ ವಾಶ್ರೂಮ್ಸ್ಗಳು, ಸ್ನಾನಕ್ಕೆ. ಇನ್ ಕೇಸ್ ನಿಮ್ಗೆ ಏನಾದರೂ ನಾವು ನೀವು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ರೆ ನಿಮ್ಗೆ ಲಾಕರ್ಸ್ಗಳು ಸಿಗುತ್ತೆ. ಲಾಕರ್ಸಲ್ಲೆಲ್ಲ ನಿಮ್ಮ ಲಗೇಜ್ಗಳನ್ನ ಇಟ್ಬಿಟ್ಟು ಲಾಕ್ ಮಾಡಿ ಆಮೇಲೆ ನೀವು ದರ್ಶನಕ್ಕೂ ಹೋಗ್ಬೋದು. ಇನ್ನೊಂದು ವಿಷಯ, ಈಗ ನಾವು 8 ಅವರು 9 ಅವರು 10 ಅವರು ಎಲ್ಲ ನಾವು ವೇಟ್ ಮಾಡಿ ದರ್ಶನಕ್ಕಾಗಿ ಕಾದಿರ್ತೀವಿ. ನಮ್ಗೆ ಅಲ್ಲಿ ಬಿಟ್ಟಿದ ತಕ್ಷಣ ನಿಮಗೆ ಏನಿದೆಯಲ್ಲ, ನಿಮ್ಮ ಒಂದು ಇದು ಓಪನ್ ಆದ ತಕ್ಷಣ ಜನಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಲ್ಲಿಂದ ಒಂದು 3/4 ಗಂಟೆ 1 ಅವರ್ ಹಿಡಿಯುತ್ತೆ ನೀವು ಬಂದು ಮೇನ್ ಎಂಟ್ರೆನ್ಸ್ ಏನಿದೆಯಲ್ಲ ಆ ಬಾಗಿಲಿಗೆ ತಲುಪೋಕೆ. ಸುಮಾರು ಜನ ನಾವು 8 ಅವರು 10 ಅವರು ದರ್ಶನಕ್ಕಾಗಿ ಕಾಯ್ತಿರ್ತೀವಿ. ಬಂದ ತಕ್ಷಣ ನಾನು ಸುಮಾರು ಜನ ನೋಡಿದ್ದೀನಿ. ಬಂದ ತಕ್ಷಣ ದೇವ್ರ ಮುಂದೆ ಬಂದ ತಕ್ಷಣ ಕಣ್ಣು ಮುಚ್ಕೊಂಡು ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಬಂದಿರೋದು ಏನಕ್ಕೆ ಕೇಳಿ ತಿರುಪತಿಗೆ, ದೇವರನ್ನ ನೋಡೋಕ್ಕೆ, ದರ್ಶನ ಪಡೆಯೋಕ್ಕೆ. ದರ್ಶನ ಅಂದರೆ ಕಣ್ತುಂಬ ನೋಡಬೇಕು ಫಸ್ಟು. ನಾನು ಸುಮಾರು ಜನ ನೋಡಿದ್ದೀನಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ಬಂದ ತಕ್ಷಣ ಫಸ್ಟು ದೇವ್ರ ಹತ್ರ ಏನು ಕೇಳ್ಕೊಬೇಡಿ, ನೋಡಿ ಕರೆಕ್ಟಾಗಿ. ನಾವು 8 ರಿಂದ 10 ಅವರ್ 12 ಅವರ್ ಕಾದರೂ ಕೂಡ ದೇವ್ರ ಮುಂದ್ಗಡೆ ಬಂದ ತಕ್ಷಣ ನಾವು ಇರೋದೇ ಮ್ಯಾಕ್ಸಿಮಮ್ ಅಂದರೆ 30 ಸೆಕೆಂಡ್ಸ್ to 40 ಸೆಕೆಂಡ್ ಅಷ್ಟೇ. ತಳ್ಳಿಬಿಡ್ತಾರೆ, ಇಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ರೇಂಜ್ಗಿರುತ್ತೆ ಕ್ರೌಡು. ಬಂದ ತಕ್ಷಣ ನೀವು ಎಂಟ್ರಿ ಬಾಗಿಲಾದ ತಕ್ಷಣ ನಿಮ್ಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ತಿಮ್ಮಪ್ಪನ ಕಣ್ಣು ತುಂಬ ನೋಡಿ, ಅಚ್ಚುಕಟ್ಟಾಗಿ ಕಣ್ಣು ತುಂಬ ನೋಡಿ. ಅದಾದಮೇಲೆ ಹೋಗಿ ನೀವು ಸೈಡ್ಗೆ. ಅದಾದಮೇಲೆ ಸೈಡ್ಗೆ ಹೋದ್ಮೇಲೆ ಅಲ್ಲಿ ಕೂರಕ್ಕೆ ನಿಮ್ಗೆ ಯಾವುದೇ ರೀತಿಯಾದ ಅಬ್ಜೆಕ್ಷನ್ ಇರೋಲ್ಲ. ಕೂತ್ಬಿಟ್ಟು ನೆಮ್ಮದಿಯಾಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ನಿಮಗೆ ಹೇಳ್ಬೇಕು ಅಂದ್ಕೊಂಡಿದೆ ದೇವ್ರ ಹತ್ರ ಅದನ್ನೆಲ್ಲ ಕೇಳ್ಕೊಳ್ಳಿ. ಕೊಡ್ತಾನೆ ಖಂಡಿತ. ಐ ಹೋಪ್ ಇಲ್ಲಿ ಬಂದು ಹೋದ್ಮೇಲೆ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗತ್ತೆ. ತುಂಬ ಒಂದು ಮನಸ್ಸಿಂದ ಭಕ್ತಿನ ಇಟ್ಕೊಂಡು ನೀವೆಲ್ಲ ಕೇಳ್ಕೊಳ್ಳಿ, ಎಲ್ಲ ಆಗುತ್ತೆ. ಹಾಗೆ ಇನ್ನೊಂದು, ನಿಮಗೆ ಇದೇ ಒಂದು ವಿಡಿಯೋಗಳಾದಮೇಲೆ ನಿಮಗೆ ರೂಮ್ ಎಲ್ಲಿ ಸಿಗುತ್ತೆ ಪ್ರಾಪರಾಗಿ, ಈ ಒಂದು ತಿರುಪತಿಯಲ್ಲಿ ರೂಮ್ ಯಾವ ರೀತಿ ಸಿಗುತ್ತೆ, ಆ ರೂಮಿಗೆ ಬೇಕಾಗಿರುವಂಥ ಮಾಹಿತಿ, ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಯಾವ ರೀತಿ ಇದೆ, ಊಟಕ್ಕೆ ಬೇಕಾಗಿರುವಂತಹ ಮಾಹಿತಿ, ಎಲ್ಲ ವಿಡಿಯೋಗಳು ನನಗೆ ಒಂದೊಂದೇ ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಆದ ಕಾರಣ ನೀವೇನಪ್ಪ ಮಾಡಬೇಕು ಅಂತಂದರೆ, ದಯವಿಟ್ಟು ಯಾರು ನೋಡ್ತಿದ್ರೆ ಆ ಹೊಸಬ್ರು, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕಂಟೆಂಟ್ಗಳ ಅನ್ನೋದಕ್ಕಿಂತ ಒಳ್ಳೆ ಮಾಹಿತಿಗಳನ್ನು ಕೊಡ್ತೀನಿ. ಇಷ್ಟೊತ್ತವರೆಗೂ ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.